ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ಟಿವಿಯ ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇವತ್ತು ಕಾಂಗ್ರೆಸ್ ಬಗ್ಗೆ ಮಾತನಾಡೋಣ. ಇವತ್ತಿನ ಕಾಂಗ್ರೆಸ್ಸಿನ ಸ್ಥಿತಿ ಹೇಗಿದೆ ಮತ್ತು ಕಾಂಗ್ರೆಸ್ ನಿರ್ವಹಿಸಬೇಕಾದಂಥ ಐತಿಹಾಸಿಕ ಜವಾಬ್ದಾರಿ ಅಂತ ಕರೀತೀನಿ, ಹಿಸ್ಟಾರಿಕಲ್ ರೆಸ್ಪಾನ್ಸಿಬಿಲಿಟಿ ಅಂತ, ಅದನ್ನು ಕಾಂಗ್ರೆಸ್ ನಿರ್ವಹಿಸ್ತಾ ಇದೆಯಾ? ಸೊ ಈ ದೇಶದಲ್ಲಿ ಜನತಂತ್ರ ಉಳಿಯಬೇಕಾದ ಅನಿವಾರ್ಯತೆ ಇವತ್ತಿದೆ. ನಾವು ಸರ್ವಾಧಿಕಾರಿ ವ್ಯವಸ್ಥೆಯತ್ತ ಸಾಗ್ತಾ ಇದ್ದೀವಿ. ಹಾಗೆಯೇ ಈ ದೇಶದ ಮೂಲ ಸತ್ವ ಇತ್ತಲ್ಲ, ಅದು ನಾಶ ಆಗ್ತಾ ಇದೆ. ಕೋಮುವಾದ ವಿಜೃಂಭಿಸ್ತಾ ಇದೆ. ಎಲ್ಲೆಡೆಗೂ ಕೂಡ ಕೋಮುವಾದಿಗಳು ಸಮಾಜವನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ನಾವು ಯಾವ ಆಹಾರವನ್ನು ಸ್ವೀಕರಿಸಬೇಕು, ನಾವು ಯಾವ ಬಟ್ಟೆಯನ್ನು ಧರಿಸಬೇಕು, ನಾವು ಯಾವ ದೇವರನ್ನು ಪೂಜಿಸಬೇಕು, ಹೀಗೆ ಪ್ರತಿಯೊಂದನ್ನು ಡಿಕ್ಟೇಟ್ ಮಾಡುವಂಥ ಒಂದು ವಾತಾವರಣ ಇದೆ. ಯಾವುದೇ ಜನತಂತ್ರ ವ್ಯವಸ್ಥೆಯಲ್ಲಿ ಮನುಷ್ಯನಿಗೆ ಸಂಪೂರ್ಣವಾದ ಒಂದು ಸ್ವಾತಂತ್ರ್ಯ ಅನ್ನೋದಿರಬೇಕು. ನಾವು 47ರ ಸ್ವಾತಂತ್ರ್ಯ ಏನಿದೆ, ಆ ಸ್ವಾತಂತ್ರ್ಯದ ಮೂಲ ತತ್ವ ಸಿದ್ಧಾಂತಗಳನ್ನು ಮರೆಯುವ ಕಾಲಘಟ್ಟದಲ್ಲಿ ಬಂದಿದ್ದೇವೆ. ಆದ್ದರಿಂದ ನಾನು ಹೇಳಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಐತಿಹಾಸಿಕ ಜವಾಬ್ದಾರಿ ಇದೆ. ಇನ್ನು 5-6 ತಿಂಗಳಲ್ಲಿ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಬರ್ತಾ ಇದೆ. ಅದಾದ ನಂತರ 2024ರಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಬರುತ್ತೆ. ಸೊ ಈಗ ಎಲ್ಲ ಕಡೆ ಪ್ರಚಾರ ನಡೀತಾ ಇದೆ. ರಾಜಕೀಯ ಪಕ್ಷಗಳು ಎಲ್ಲ ಯುದ್ಧಕ್ಕಾಗಿ ರಣಾಂಗಣಕ್ಕೆ ಇಳಿತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬಹುದು ಅನ್ನುವ ವಾತಾವರಣ ಇದೆ. ಬಹುತೇಕ ಎಲ್ಲ ರಾಜಕೀಯ ಪಕ್ಷಗಳು ನಡೆಸಿದ ಆಂತರಿಕ ಸಮೀಕ್ಷೆಗಳೇನಿವೆ, ಈ ಎಲ್ಲ ಸಮೀಕ್ಷೆಗಳು ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಾ ಇದೆ. ಸೊ ಅದರ ಜೊತೆಗೆ ಕೆಲವು ಸಮೀಕ್ಷೆಗಳು ಕಾಂಗ್ರೆಸ್ ಪಕ್ಷ 106 ಸ್ಥಾನಗಳನ್ನು ಗೆಲ್ಲಬಹುದು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದರ ಶಾರ್ಟ್ ಆಫ್ ಒಂದು 5-6 ಸೀಟ್ ಆಗ್ಬೋದು. ಏನಿದ್ರೂ ಕೂಡ ಕಾಂಗ್ರೆಸ್ ನೇತೃತ್ವದಲ್ಲಿ ಸರ್ಕಾರ ನಡೆಸಲೇಬೇಕು ಅನ್ನೋ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅನ್ನೋದು ನಿಜ. ಅದು ಕಾಂಗ್ರೆಸ್ ಒಂದೇ ಮಾಡುತ್ತೋ JDS ಜೊತೆ ಸೇರಿ ಮಾಡ್ತೋ ಗೊತ್ತಿಲ್ಲ. ಯಾಕಂದರೆ BJP ಸಮೀಕ್ಷೆಗಳ ಪ್ರಕಾರ, BJP ಕೆಲವು ಸಮೀಕ್ಷೆಗಳ ಪ್ರಕಾರ 60ರಿಂದ 70 ಸೀಟು 80 ಸೀಟು ಬರ್ಬೋದು ಅಂತಿದೆ. 85ಕ್ಕಿಂತ ಹೆಚ್ಚಿನ ಒಂದು ಸ್ಥಾನಗಳನ್ನು ಯಾವುದೇ ಸಮೀಕ್ಷೆ ನೀಡಿಲ್ಲ. ಸೊ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮೇಲಿರುವ ಜವಾಬ್ದಾರಿ ಏನಿದೆ ಅಂತಂದರೆ, ಕಾಂಗ್ರೆಸ್ ಯಾಕೆ ಅಧಿಕಾರಕ್ಕೆ ಬರಬೇಕು, ಈ ಒಂದು ಹಿಮ್ಮುಖ ಓಟವನ್ನು ತಡೆಯುವುದಕ್ಕೆ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರ ಬರಬೇಕು. ಕರ್ನಾಟಕ ಅನ್ನೋದು ಬಹು ಸಂಸ್ಕೃತಿಗಳ ಒಂದು ನಾಡು. ಈ ಸಂಸ್ಕೃತಿಗಳನ್ನು ನಾಶಪಡಿಸುವ ಒಂದು ಯತ್ನ ಏನು ನಡೀತಾ ಇದೆ, ಅದನ್ನು ತಡೆಯುವುದಕ್ಕೆ ಕಾಂಗ್ರೆಸ್ ಬರಬೇಕು. ಹಾಗೆಯೇ ಕೋಮುವಾದ ವಿಜೃಂಭಿಸ್ತಾ ಇದೆ. ಮುಸ್ಲಿಮರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಈ ದೇವಸ್ಥಾನ ಜಾತ್ರೆಗಳಲ್ಲಿ ಮುಸ್ಲಿಮರು ವ್ಯಾಪಾರ ಮಾಡಕೂಡದು ಬಹಿಷ್ಕಾರ ಹಾಕಲಾಗ್ತಾ ಇದೆ. ಇಂಥ ಒಂದು ಸ್ಥಿತಿ ಮರೆಯಾಗುವುದಕ್ಕೆ ಕಾಂಗ್ರೆಸ್ ಬರಬೇಕು. ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅನ್ನುವ ವಾತಾವರಣದಲ್ಲಿ ಬರ್ತಾ ಇದೆ ಅನ್ನುವ ವಾತಾವರಣದಲ್ಲಿ ಈಗ ಮುಖ್ಯಮಂತ್ರಿಗಳು ಯಾರಾಗಬೇಕು ಅನ್ನುವುದೇನಿದೆ, ಆ ಬಗ್ಗೆ ಚರ್ಚೆ ಪ್ರಾರಂಭವಾಗಿದೆ. ಇದು ಆಗಕೂಡದಾಗಿತ್ತು. ಯಾಕೆಂದರೆ ಮಗು ಹುಟ್ಟೋದಕ್ಕಿಂತ ಮೊದಲು ಕುಲಾವಿ ಹೊರಸಿದ್ರು ಅಂತ ಒಂದು ಗಾದೆ ಇದೆ. ಮಗು ಹುಟ್ಟಲಿ, ಮಗು ಸರಿಯಾಗಿ ಡೆಲಿವರಿ ಆಗಲಿ, ಅಲ್ಲಿವರೆಗೂ ಕಾಯ್ತಾ ಇಲ್ಲ. ಒಂದು ಕಡೆ ಸಿದ್ದರಾಮಯ್ಯ ಬೆಂಬಲಿಗರು, ಇನ್ನೊಂದು ಕಡೆ DK ಶಿವಕುಮಾರ್ ಬೆಂಬಲಿಗರು. ನಿನ್ನೆ ನಡೆದಂತಹ ಒಕ್ಕಲಿಗರ ಸಮಾವೇಶ ಏನಿದೆ, ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ, ಅಲ್ಲೂ ಕೂಡ ಇಂಡೈರೆಕ್ಟ್ಲಿ DK ಶಿವಕುಮಾರ್ ಹೇಳಿದ್ದಾರೆ, ಒಕ್ಕಲಿಗರು ತಮ್ಮ ಬೆಂಬಲ ನೀಡಬೇಕು, ಯಾಕೆಂದರೆ ಮುಖ್ಯಮಂತ್ರಿ ಆಗುವ ಅವಕಾಶ ಇದೆ ಅನ್ನುವಂತೆ ಮಾತಾಡ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಹೆಬ್ಬಾಳದ ಒಂದು ಕಡೆ ನಡೆದ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ತಾವೇ ಮುಖ್ಯಮಂತ್ರಿ ಅನ್ನುವ ರೀತಿಯಲ್ಲಿ ವರ್ತಿಸ್ತಾ ಇದ್ದರೆ, ಅವರ ಆಪ್ತರಾದ ಭೈರತಿ ಸುರೇಶ್ ಅವರು ಬಹಿರಂಗವಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಬ್ಬರು ತಕ್ಷಣ ಮಾಡಬೇಕಾದ ಕೆಲಸ ಅಂದರೆ ತಮ್ಮ ಬೆಂಬಲಿಗರ ಬಾಯಿ ಮುಚ್ಚಿಸಬೇಕು.
ಮುಚ್ಕೊಂಡು ಕೂತ್ಕೊಂಡ್ರಲ್ಲ ಯಾ ಅಧಿಕಾರ ಬಂದ್ಮೇಲೆ ನೋಡೋಣ, ಇಬ್ಬರೊಳಗೆ ಒಬ್ಬರು ಮುಖ್ಯಮಂತ್ರಿ ಆಗ್ತೀವಿ, ಇನ್ನೊಬ್ಬರು ಆಗ್ತಾರೆ. ಅದಕ್ಕೂ ಮೊದಲು ಸ್ಥಾನಗಳನ್ನು, ಅಗತ್ಯ ಇರುವ ಸ್ಥಾನಗಳು 113 ಸ್ಥಾನಗಳನ್ನ ಗೆಲ್ಲೋದಕ್ಕೆ ಯೋಚನೆ ಮಾಡಬೇಕು ಹೊರತು ಈಗಲೇ ಮುಖ್ಯಮಂತ್ರಿ ಏನಾಗುತ್ತೆ ಅಂತ ಹೇಳ್ತೀನಿ ನಾನು. ಈ ಬೈರತಿ ಸುರೇಶ್ ಅಂತವರು ಸಿದ್ದರಾಮಯ್ಯ ಹತ್ರ ಇರುವವರು ಅಂತ ಮಾತನಾಡಿದರೆ ಅದು ಸಿದ್ದರಾಮಯ್ಯನವರೇ ಆಡಿದ ಮಾತು ಅಂತ ಭಾವಿಸೋ ಸ್ಥಿತಿ ಇದೆ. ಅದು ನ್ಯಾಚುರಲಿ ಡಿ ಕೆ ಶಿವಕುಮಾರ್ ಅವರನ್ನ ಕೇಳಿಸುತ್ತೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದಿದ್ದರೆ ಡಿ ಕೆ ಮತ್ತು ಸಿದ್ದರಾಮಯ್ಯ ಇಬ್ಬರೂ ಜೊತೆಯಾಗಿ ಕೆಲಸ ಮಾಡಿದರೆ ಸರ್ ಮಾಡಬೇಕು. ಯಾಕೆಂದರೆ ಇದುವರೆಗಿನ ಚುನಾವಣಾ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಹುತೇಕ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗರೇ ಅಧಿಕಾರಕ್ಕೆ ಬರದಂತೆ ನೋಡ್ಕೊಂಡಿದ್ದಾರೆ, ಮಾಡಿದ್ದಾರೆ. ಒಬ್ಬರ ಕಾಲನ್ನು ಒಬ್ಬರಿಗೆ ಎಳೆದಿದ್ದಾರೆ. ಅದೇನೋ ಕಪ್ಪೆ ಎಲ್ಲೋ ಇದು ಕಾಲು ಎಳೆದಂಗೆ ಅಂತ ಏನೋ ಹೋಗ್ತಾರೆ ನೋಡಿ, ಆ ಟೈಪ್. ಇವರು ಮೊದಲು ಈ ಕಾಲೆಳೆಯುವ ರಾಜಕಾರಣವನ್ನು, ಬೇರೆ ವಾತಾವರಣ ಸೃಷ್ಟಿಯಾಗುವ ಸಂದರ್ಭವನ್ನು ಬರದಂತೆ ನೋಡಿಕೊಳ್ಳಬೇಕಾದಂಥ ಹೊಣೆಗಾರಿಕೆ ಈ ಇಬ್ಬರು ನಾಯಕರ ಮೇಲಿದೆ. ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಸಮೀಕ್ಷೆ ಏನು ಬಂದು, ಆಂತರಿಕ ಸಮೀಕ್ಷೆ ಮತ್ತು ಬಾಹ್ಯ ಸಮೀಕ್ಷೆ ಇದ್ದಕ್ಕಿದ್ದಾಗಿ ಈ ಇಬ್ಬರು ನಾಯಕರ ಬೆಂಬಲಿಗರು ಎದ್ದು ನಿಂತ, ನಮ್ಮ ಸಾಹೇಬರೇ ಮುಖ್ಯಮಂತ್ರಿ ಆಗಬೇಕು, ನಮ್ಮ ಸಾಹೇಬ್ ಮೊದಲು ಆಯ್ಕೆಯಾಗಲಿ ಬಿಡ್ರಿ, ನೀವು ಈ ರೀತಿ ಮಾಡುವ ಮೂಲಕ ಕಾಂಗ್ರೆಸ್ ಮತ್ತೆ ಒಡೆಯುತ್ತೆ. ಯಾವುದೇ ರಾಜಕೀಯ ಪಕ್ಷ ಒಡೆದ್ರೆ ಅಧಿಕಾರಕ್ಕೆ ಬರಲ್ಲ 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 ತಿಳ್ಕೊಬಿಟ್ಟಿ ನೀವು. ಕಾಂಗ್ರೆಸ್ ಪಕ್ಷದ ಒಳಗೆ ಸಿದ್ದರಾಮಯ್ಯ ಬೆಂಬಲಿಗರು ಮತ್ತು ಡಿ ಕೆ ಶಿವಕುಮಾರ್ ಬೆಂಬಲಿಗರು ಜೊತೆಯಾಗಿ ಕೆಲಸ ಮಾಡಿದ್ರೆ ಕಾಂಗ್ರೆಸ್ ಬರ್ತದೆ. ಇವರನ್ನು ಒಗ್ಗೂಡಿಸುವ ಕೆಲಸ ಏನಿದೆ ಅದನ್ನು ಕಾಂಗ್ರೆಸ್ ಮಾಡ್ತಾನೆ ಬಂತು. ಕಾಂಗ್ರೆಸ್ಸಿಗೆ ಇದು ಬಹುದೊಡ್ಡ, ಕಾಂಗ್ರೆಸ್ ವರಿಷ್ಠರಿಗೆ ಬಹುದೊಡ್ಡ ಸಮಸ್ಯೆಯಾಗಿದೆ ಇವರಿಬ್ಬರು ಈ ಮುಖ್ಯಮಂತ್ರಿ ಪೈಪೋಟಿ. ಆ ಕಾರಣಕ್ಕಾಗಿ ಸಿದ್ದರಾಮೋತ್ಸವದ ಸಂದರ್ಭದಲ್ಲಿ ವೇದಿಕೆ ಮೇಲೆ ರಾಹುಲ್ ಗಾಂಧಿಯವರು ಅವರಿಬ್ಬರನ್ನು ಕೈ ಹಿಡಿದು ಅವ್ರ ಹತ್ರ ಡೋಲ್ ಬಡಿಸಿದ್ರು. ಅದಾದಮೇಲೆ ಭಾರತ ಜೋಡೋ ಯಾತ್ರೆಯ ಏನಿದೆ ಅದು ಕರ್ನಾಟಕವನ್ನು ಪ್ರವೇಶಿಸಿ ಅದು ಕರ್ನಾಟಕದಿಂದ ಮುಂದೆ ತೆಲಂಗಾಣಕ್ಕೆ ಹೋಗುವವರೆಗೂ ಇವರಿಬ್ಬರನ್ನ ಸೇರಿಸಿ ಕೈ ಹಿಡಿದು ಇಬ್ಬರ ಜೊತೆಗೂ ಡ್ಯಾನ್ಸ್ ಮಾಡಿ ಎಲ್ಲ ರಾಹುಲ್ ಗಾಂಧಿ ಮಾಡಿದ್ರು. ಅವರು ಮಾಡಬಹುದಾದ ಎಲ್ಲ ಯತ್ನವನ್ನು ರಾಹುಲ್ ಗಾಂಧಿ ಮಾಡಿದರು. ಅದರಂತೆ ಕರ್ನಾಟಕದ ಉಸ್ತುವಾರಿ ಸುರ್ಜೇವಾಲಾ ಅವರು ಹಲವು ಸಭೆಗಳನ್ನು ನಡೆಸಿದರು. ನೀವಿಬ್ಬರು ಒಂದಾಗಿ 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 ಅಂತ ಒಂದಾಗ್ತಾರೆ ಅನ್ನುವ ವಾತಾವರಣ ಸೃಷ್ಟಿಯಾದಾಗ ಈ ಅಭಿಮಾನಿಗಳೇನಿದ್ದಾರೆ ಅವರು ವಿಭಿನ್ನ ಧ್ವನಿಯಲ್ಲಿ ಮಾತನಾಡಕ್ಕೆ ಸ್ಟಾರ್ಟ್ ಮಾಡಿದರು. ಸಿದ್ದರಾಮಯ್ಯನವರಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ಮುಖ್ಯಮಂತ್ರಿಗಳ ಆಸೆ ಇಟ್ಟುಕೊಳ್ಳುವುದು ತಪ್ಪಲ್ಲ. ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಅನಿಸಿದರೆ ಅದು ತುಂಬ ಸಹಜವಾದದ್ದು. ಹಾಗೆಯೇ ಅವರ ಅಭಿಮಾನಿಗಳಿಗೂ ಕೂಡ, ಇಬ್ಬರು ನಾಯಕರ ಅಭಿಮಾನಿಗಳಿಗೂ ಕೂಡ ತಮ್ಮ ನಾಯಕರನ್ನೇ ಮುಖ್ಯಮಂತ್ರಿ ಆಗಲಿ ಅಂತ ಬಯಸೋದು ತುಂಬ ಸಹಜವಾದ ಬಯಕೆ, ತಪ್ಪಲ್ಲ. ಆದರೆ ಆ ಬಯಕೆಯನ್ನು ನೀವು ಬಹಿರಂಗವಾಗಿ ವ್ಯಕ್ತಪಡಿಸುವ ಮೂಲಕ ನೀವು ಅಧಿಕಾರಕ್ಕೆ ಬರದಿರುವ ವಾತಾವರಣ ಸೃಷ್ಟಿಸ್ಬಿಡ್ತೀವಿ. ಇಬ್ಬರು ನಡುವೆ ಒಡಕಾಗುತ್ತೆ. ನೀವು ಬೀದರ್ದಿಂದ ಹಿಡಿದು ಚಾಮರಾಜನಗರದವರೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಬೆಂಬಲಿಗರು ಮತ್ತು ಡಿ ಕೆ ಶಿವಕುಮಾರ್ ಬೆಂಬಲಿಗರು ಅಂತ ಡಿವೈಡ್ ಆದರೆ ಆವಾಗ ಅಪಾಯ ಬಂದಿರುತ್ತೆ. ಒಬ್ಬರ ಕಾಲು ಒಬ್ಬರಿಗೆ ಎಳೆಯುವ ಸ್ಥಿತಿ ಬರುತ್ತೆ. ಸೊ ಒಬ್ಬರ ಕಾಲನ್ನು ಒಬ್ಬರು ಎಳಿತಾ ಹೋದರೆ ಅಲ್ಟಿಮೇಟ್ಲಿ ಎಲ್ಲರೂ ಸೇರಿ ಮುಳುಗ್ತೀವಿ. ಆಗ ನಿಮ್ಮನ್ನು ಯಾರೂ ರಕ್ಷಿಸಲಾರ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿ, ಹಾಳ ಹೋಗಲಿ, ನಾನು ತಲೆ ಕೆಡಿಸ್ಕೊತಿರ್ಲಿಲ್ಲ. ಆದರೆ ಇವತ್ತಿನ ನಾನು ಹೇಳಿದ ಐತಿಹಾಸಿಕ ಸಂದರ್ಭ ಇದೆ. BJP ಏನು ಕೋಮುವಾದಿ ರಾಜಕಾರಣವನ್ನು ಏನು ಮಾಡ್ತಾ ಇದೆ, ಬಹುಸಂಖ್ಯಾತ ರಾಜಕಾರಣವನ್ನು ಏನು ಮಾಡ್ತಾ ಇದೆ, ಅಲ್ಪಸಂಖ್ಯಾತರನ್ನ ಹೇಗೆ ಟಾರ್ಗೆಟ್ ಮಾಡ್ತಾ ಇದೆ, ಮನುವಾದ ವಿಜೃಂಭಿಸ್ತಾ ಇದೆ, ನಂತರ ದಲಿತರು ಹಿಂದುಳಿದ ವರ್ಗದವ್ರನ್ನ ಹೆಂಗೆ ಟಾರ್ಗೆಟ್ ಮಾಡ್ತಿದೆ, ಇದನ್ನು ತಡೆಗಟ್ಟುವುದಕ್ಕೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರದಂತೆ ನೋಡಿಕೊಳ್ಳುವಂಥದ್ದು. ಅದರ ಜೊತೆಗೆ ಪಕ್ಷಾಂತರದ ರಾಜಕಾರಣವನ್ನು ತರುವ ಮೂಲಕ ಈ ದೇಶದಲ್ಲಿ ಜನತಂತ್ರದ ನಾಶ ನಡೀತಾ ಇದೆ. ಒಂದೊಂದೇ ರಾಜ್ಯಗಳಲ್ಲಿ ಪ್ರತಿಪಕ್ಷದಲ್ಲಿ ಆಯ್ಕೆವಾದ ಸದಸ್ಯರನ್ನ ಆಮಿಷ ಒಡ್ಡಿ ಸೆಂಟ್ರಲ್ ಏಜೆನ್ಸಿಗಳನ್ನು ಬಳಸಿಕೊಂಡು ಅವರನ್ನು ಪಕ್ಷಕ್ಕೆ ಎಳೆದುಕೊಳ್ಳುವ ಕೆಲಸ ಅದು ಈ ದೇಶದ ಹಲವಾರು ರಾಜ್ಯಗಳಲ್ಲಿ ನಡೆದು ಹೋಗಿದೆ. ಕರ್ನಾಟಕದಲ್ಲಿ ನಡೆದದ್ದು ಅದೇ, ಮಧ್ಯಪ್ರದೇಶದಲ್ಲಿ ನಡೆದದ್ದು ಅದೇ, ಗುಜರಾತ್ನಲ್ಲಿ ಆ ಯತ್ನ ನಡೆದು ಆಗಿಲ್ಲ, ಇತ್ತೀಚೆಗೆ ತೆಲಂಗಾಣದಲ್ಲಿ ನಡೆದದ್ದು ಅದೇ, ಸಂತೋಷ್ ಜಿ ಅವರು ಈಗ ಅವ್ರ ಮೇಲೂ ದೂರಿದೆ, ಪಶ್ಚಿಮ ಬಂಗಾಳದಲ್ಲಿ ಯತ್ನ ನಡೆಸಲಾಯಿತು. ಎಲ್ಲ ಕಡೆ ಓಪನ್ ಆಗಿ ಶಾಸಕರನ್ನು ಒಂದು ಮಾರಾಟದ ವಸ್ತುವಾಗಿ ಪರಿವರ್ತಿಸಲಾಗಿದೆ. ಹಾಗೆ ಸೆಂಟ್ರಲ್ ಏಜೆನ್ಸಿಗಳನ್ನು ಯಾರು ಭಿನ್ನ ಧ್ವನಿಯನ್ನು ಎತ್ತುತ್ತಾರೋ ಅವರು ರಾಜಕಾರಣ ತಕ್ಷಣ ಇನ್ಕಮ್ ಟ್ಯಾಕ್ಸು
ಇಡಿ ಎಸ್ಪೆಷಲಿ ಬಂದು ಅವ್ರ ಮನೆ ಮುಂದೆ ನಿಂತ್ಕೊಳ್ಳುತ್ತೆ. ಇಂಥ ವಾತಾವರಣದಲ್ಲಿ ನಾನು ಹೇಳ್ತಾ ಇರೋದು ಕಾಂಗ್ರೆಸ್ ಪಕ್ಷ ಈ ಸೆಂಟ್ರಲ್ ಏಜೆನ್ಸಿಯನ್ನು ದುರುಪಯೋಗ ಪಡಿಸ್ಕೊಂಡೇ ಇಲ್ಲ ಅಂತ ಹೇಳಲ್ಲ. ಐ ನೋ ದಟ್ ಕಾಂಗ್ರೆಸ್ ಪಕ್ಷ ಕೂಡ ಸ್ವಲ್ಪ ಪ್ರಮಾಣ, ಆದರೆ ಈ ಪ್ರಮಾಣದಲ್ಲಿ ಮಾಡಿಲ್ಲ. ಈ ಪ್ರಮಾಣದಲ್ಲಿ ರಾಜ್ಯಗಳಲ್ಲಿರುವ ರಾಜ್ಯ ಸರ್ಕಾರಗಳನ್ನು, ಬಿ ಜೆ ಪಿ ವಿರೋಧಿ ರಾಜ್ಯ ಸರ್ಕಾರಗಳನ್ನು ಕೆಡಗುವ ಕೆಲಸವನ್ನು ಮಾಡಿಲ್ಲ. ಈ ಮಟ್ಟಿಗೆ ಮಾಡಿಲ್ಲ. ಅಲ್ಲಲ್ಲಿ ಕೆಲವೊಮ್ಮೆ ರಾಜ್ಯಪಾಲರನ್ನ ಬಳಸಿಕೊಂಡ ಉದಾಹರಣೆಗಳು ನನಗೆ ಗೊತ್ತು. 83ರಲ್ಲೇ ಎನ್ ಟಿ ರಾಮರಾವ್ ಸರ್ಕಾರವನ್ನು ಕೆಡಗೋಕೆ ಯತ್ನ ಮಾಡಿಸಿದ್ದು, ನಾದೆಂಡ್ಲ ಭಾಸ್ಕರ್ ರಾವ್ ಅಂತ ಒಬ್ಬರಿದ್ದರು, ಅವರನ್ನು ಎತ್ಕಟ್ಟಿ, ಇದೆಲ್ಲ ನಡೆದಿದೆ. ಏನು ಹೊಸ್ತು ಅಂತ ಹೇಳ್ತಾರೆ. ಆದರೆ ಇವತ್ತು ನಡೆಯುತ್ತಿರುವ ರೀತಿ ಇದೆಯಲ್ಲ, ಅದು ಭಯವನ್ನು ಹುಟ್ಟಿಸುವಂಥದ್ದು, ಅದು ಆತಂಕವನ್ನು ಹುಟ್ಟಿಸುವಂಥದ್ದು. ಭಾರತದಲ್ಲಿ ಜನತಂತ್ರ ಎತ್ತ ಹೋಗ್ತಿದೆ ಅನ್ನುವ ಸ್ಥಿತಿ ನಿರ್ಮಾಣ ಆಗುತ್ತೆ. ಅದೇ ರೀತಿ ಕೋಮುವಾದ, ಅದಂತೂ ಅಪಾಯಕಾರಿ. ರಸ್ತೆಯಲ್ಲಿ ಹೋದರೆ ಇವನು ಯಾವ ಜಾತಿ, ಯಾವ ಕೋಮ್ನವನು ಅಂತ ತಿಳಿದು ಮಾತನಾಡುವ ಸ್ಥಿತಿಯನ್ನು ನಿರ್ಮಿಸಿ ಸಮಾಜವನ್ನು ಒಡೆದು ಬಿಡಲಾಗಿದೆ. ಯಾರು ಇತ್ತೀಚೆಗೆ ನೋಡ್ತಾ ಇದೆ, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಯಾವುದು ಅಲ್ಲಿ ಬೋರ್ಡೇ ಹಾಕಿದ್ದಾರೆ, ಬಜರಂಗ ದಳದಂಥ ಜನ ವಿರೋಧಿ, ಮನುಷ್ಯ ವಿರೋಧಿ ಸಂಸ್ಥೆ, ಇಲ್ಲಿ ಯಾರು ಮುಸ್ಲಿಮರು ವ್ಯಾಪಾರ ಮಾಡುವಂತಿಲ್ಲ ಅಂತ. ಯಾರಿಗಿರಿ ನೀವು ಹೇಳೋದು ವ್ಯಾಪಾರ ಮಾಡುವಂತಿಲ್ಲ ಅಂತ? ನೀವೇನು ಹಿಂದೂ ಧರ್ಮವನ್ನು ಗುತ್ತಿಗೆ ತಗೊಂಡಿದ್ದೀರಾ ನೀವು? ಹಿಂದೂ ಧರ್ಮ ನಮ್ಮಂಥವ್ರು, ನಾವು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇನೆ, ನಾನು ಹಿಂದೂ ಧರ್ಮವನ್ನು ನಂಬ್ತೇನೆ, ನಾನು ಹಿಂದೂ ಧರ್ಮದಲ್ಲಿ ಸಾಯ್ತೇನೆ. ನನಗೊತ್ತು ಹಿಂದೂ ಧರ್ಮ ಅನ್ನೋದು. ಹಿಂದೂ ಧರ್ಮ ಎಷ್ಟು ಅದ್ಭುತವಾದ್ದು ಅನ್ನೋದು ನನಗೊತ್ತು. ಹಿಂದೂ ಧರ್ಮದಂಥ ಒಂದು ಡೆಮೊಕ್ರಾಟಿಕ್ ಆದ ಧರ್ಮ ವಿಶ್ವದಲ್ಲಿ ಬೇರೆ ಯಾವುದೂ ಇಲ್ಲ. ಹಿಂದೂ ಧರ್ಮ ಅದನ್ನೆಲ್ಲ ನಮಗೆ ಕಲಿಸಿ ನಮ್ಮನ್ನು ಹಿಂದೂವನ್ನಾಗಿ ಮಾಡಿ. ಅದು ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ. ಹಿಂದೂ ಧರ್ಮ ಅಂದರೆ 4 ಕೇಸರಿ ಶಾಲ್ ಹಾಕೊಂಡು ಭಾಷಣ ಹೊಡೆದ್ಬಿಡೋದಲ್ಲ, ಅಥವಾ ಅನ್ಯ ಕೋಮಿನವರ ಮೇಲೆ ದಾಳಿ ಮಾಡೋದಲ್ಲ. ಹಿಂದೂ ಧರ್ಮ ಧರ್ಮ ಸವಿಷ್ಟತೆಯನ್ನು ಕಲಿಸಿದೆ, ಅದನ್ನು ಉಳಿಸಬೇಕಾಗಿದೆ. ಹಿಂದೂ ಧರ್ಮದ ಸತ್ತತ್ವ ಮತ್ತು ಸಿದ್ಧಾಂತಗಳ ನಾಶ ಆಗ್ತವೆ. ಯಾಕೆಂದರೆ ಧರ್ಮವನ್ನು ರಾಜಕಾರಣಕ್ಕೆ ಬಳಸಿಕೊಳ್ಳುವಂಥ ಧರ್ಮವೇ ಬೇರೆ. ಧರ್ಮ ಅನ್ನುವ ಶಬ್ದದ ಬಗ್ಗೆ ಕೂಡ ಹೇಳಿದ್ದೀನಿ. ಧರ್ಮ ಅನ್ನೋದಿದೆಯಲ್ಲ, ಅದು ದೃ ಅನ್ನುವ ಸಂಸ್ಕೃತ ಧಾತುವಿನಿಂದ ಬಂದದ್ದು. ಧರ್ಮ ಅನ್ನುವುದು ಬದುಕನ್ನು ಬದುಕನ್ನು ಎತ್ತರಿಸುತ್ತೋ ಅದೇ ಧರ್ಮ ಅಂತ ನನ್ನ ಹಿಂದೂ ಧರ್ಮ ಹೇಳುತ್ತೆ. ಬದುಕನ್ನು ಎತ್ತರಿಸಬೇಕು, ಬದುಕನ್ನು ಪಾತಾಳಕ್ಕೆ ತಳ್ಳುವುದು ಧರ್ಮ ಅಲ್ಲ. ಅದನ್ನು ನನ್ನ ಹಿಂದೂ ಧರ್ಮ ಕಲಿಸಿದೆ. ಎಲ್ಲ ಧರ್ಮದ ಸಮಭಾವ ಇರಬೇಕು ಅನ್ನೋ ನನ್ನ ಹಿಂದೂ ಧರ್ಮ ಕಲಿಸಿದೆ. ದೇವರ ಒಬ್ಬ ನಾಮ ಹಲವನು ನನ್ನ ಹಿಂದೂ ಧರ್ಮ ಕಲಿಸಿದೆ. ಅದನ್ನೆಲ್ಲ ಪಡಿಸಿದಂಥ ಈ ಕಾಲಘಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಎದ್ದು ನಿಲ್ಲಬೇಕಾಗಿತ್ತು. ಅದು ಸರ್ವಧರ್ಮ ಸಹಿಷ್ಣುತೆಯನ್ನು ಕಾಪಾಡುವುದಕ್ಕಾಗಿ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ತಮ್ಮ ಮುಂದಿರುವ ಗುರಿ ಯಾವುದು ಅನ್ನೋದು ಗೊತ್ತಿರಬೇಕಿತ್ತು. ಒಂದು, ಧರ್ಮ ನಿರಪೇಕ್ಷವಾದ ಸರ್ಕಾರವನ್ನು ಇಲ್ಲಿ ರಚಿಸಬೇಕು, ಆ ಮೂಲಕ ಕರ್ನಾಟಕವನ್ನು ಉಳಿಸಬೇಕು. ಕುವೆಂಪು ಅವರು ಹೇಳಿದಂತೆ ಏನಿದೆ, ಇದು ಸರ್ವಧರ್ಮಗಳ ಶಾಂತಿಯ ತೋಟ ಆಗಬೇಕು. ಆ ಭಾವನೆ ಇರಬೇಕಲ್ವ ನಿಮಗೆ? ದಯವಿಟ್ಟು ಸ್ವಾರ್ಥಿಗಳಾಗಬೇಡಿ ಸಿದ್ದರಾಮಯ್ಯನವರೇ, ದಯವಿಟ್ಟು ಸ್ವಾರ್ಥಿಗಳಾಗಬೇಡಿ DK ಶಿವಕುಮಾರ್ ಅವರೇ. ಇಲೆಕ್ಷನ್ ಮುಗಿಲಿ, ಪಕ್ಷ ಗೆದ್ದು ಬರಲಿ, ಪಕ್ಷದ ವರಿಷ್ಠರ ಜೊತೆ ಮಾತನಾಡಿ, ನಿಮ್ಮಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೋ ಹಾಗೆ. ಆದರೆ ಧರ್ಮ ನಿರಪೇಕ್ಷವಾದವನ್ನು ಉಳಿಸುವ ಕೆಲಸ ಮಾಡಿ, ಆ ಬಗ್ಗೆ ಆಲೋಚನೆ ಮಾಡಿ. ಈ ಸಮಾಜವನ್ನು ಉಳಿಸುವುದು ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ನೀವು ಕಚ್ಚಾಡ್ತಾ ನೀವು ಕಾಂಗ್ರೆಸ್ ಏನಾದರೂ ಅಧಿಕಾರಕ್ಕೆ ಬರದಿರುವ ಸ್ಥಿತಿ ನಿರ್ಮಾಣ ಆದರೆ ನೀವಿಬ್ಬರೇ ಜವಾಬ್ದಾರರಾಗ್ತೀರಿ. ಅದರಂತೆ ನಿಮ್ಮ ಬೆಂಬಲಿಗರು ಮಾತ್ರ ಜವಾಬ್ದಾರಿಯಾಗ್ತಾರೆ. ಅದೇ ರೀತಿ ಕಾಂಗ್ರೆಸ್ ಪಕ್ಷ ಯಾವ ಒಂದು ಐತಿಹಾಸಿಕವಾದ ಹೊಣೆಗಾರಿಕೆಯನ್ನು ನಿರ್ವಹಿಸಬೇಕಾಗಿತ್ತೋ ಆ ಹೊಣೆಗಾರಿಕೆಯಿಂದ ಕಾಂಗ್ರೆಸ್ ಹೊರಗೆ ಬಂದಿದೆ. ಆ ಹೊಣೆಗಾರಿಕೆಯನ್ನು ನಿರ್ವಹಿಸಿಲ್ಲ ಅಂತ ಅಂದ್ಕೋಬೇಕಾಗುತ್ತೆ. ಆದ್ದರಿಂದ ನೀವಿಬ್ಬರೂ ನಾಯಕರು ಕೂತು ಮಾತನಾಡಿ, ನಿಮ್ಮ ಅಭಿಮಾನಿಗಳಿಗೆ ಹೇಳಿ, ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದೇನಿದೆ ಅದು ಚುನಾವಣಾ ನಂತರ ತೀರ್ಮಾನ ಮಾಡುವುದು. ಅಲ್ಲಿಯವರೆಗೆ ತಾವು ತಮ್ಮ ಸರ್ವಾಂಗಗಳನ್ನು ಮುಚ್ಚಿಕೊಂಡು ಕೂತ್ಕೊಳ್ಳಿ ಅಂತ ಹೇಳಬೇಕು. ಅದು ಹೇಳಿಲ್ಲ ಅಂತಂದರೆ ನೀವೇ ಅದರ ಜವಾಬ್ದಾರಿ ಆಗ್ತೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಮತ್ತೆ ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.